ನಮ್ಮ ಮನೆಯವರೇ ಮನೆಯಿಂದ ಆಚ್ಕೊಂಡ್ಮೇಲೆ ಇನ್ನು ಬೇರೆ ಕಡೆಗೆ ನನಗೆ ಏನಾಗಬೇಕು ಮೇಡಮ್. ಅವ್ರಿಗೆ ಕಪ್ ಗೆಲ್ಲಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ದುಡ್ಡು ಮಾಡಬೇಕು ಅಂತ ಇಂಟ್ರೆಸ್ಟ್ ಮ್ಯಾನೇಜ್ಮೆಂಟ್ ಅವರಿಗೆ. ಈಗ ವರ್ಲ್ಡ್ ಕಪ್ ಅಷ್ಟು ಜನ 40 ಕೋಟಿ ಜನ ನೋಡಿದ್ದಾರೆ ಅಂತಂದ್ರೆ ಚೆನ್ನೈ ಮತ್ತು RCBನ ದುಡ್ಡು ಮಾಡಕ್ಕೆ ಅಲ್ಲೇ ಸಾಕಲ್ವಾ. SRH KKR ಮ್ಯಾಚ್ ಇದೆಲ್ಲ ಯಾರು ವಿನ್ ಆಗ್ತಾರೆ? ನಮ್ಮ ಮನೆಯವರೇ ಮನೆಯಿಂದ ಆಚ್ಕೊಂಡ್ಮೇಲೆ ಇನ್ನು ಬೇರೆ ಕಡೆಗೆ ನನಗೆ ಏನಾಗಬೇಕು. ಅದೊಂದು ಇರುತ್ತಲ್ವಾ, ಇವಾಗ ಮ್ಯಾಚ್ ಅಲ್ಲಿ ನಾವಂತೂ ಸೋತ್ ಔಟ್ಸೈಡ್ ಬಂದ್ವಿ, ಯಾರು ಕಪ್ ಗೆದ್ರು ಅನ್ನೋದು ಒಂದು ತಿಳ್ಕೊಳ್ಳೋದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅವ್ರು ಇಬ್ಬರಲ್ಲಿ ಯಾರಿಗಿದ್ರು ಓಕೆ, ಯಾಕೆಂದ್ರೆ ನಮ್ಮದು ಅಂತ ನಾವು ಯಾವತ್ತೂ ಹೇಳ್ಕೊಳಕ್ಕಾಗತ್ತಾ? ಬೇರೆಯವರೇ ನಮ್ಮನೆಯವರೇ ಗೆದ್ದಿರೋ ಸ್ವಲ್ಪ ಖುಷಿ ಆಯ್ತಾಯಿತ್ತು. ಈ ಹೊರಗಡೆ ಇರೋ ಅಂತಂದರೆ ಬಂದಾಗ ಅತಿಥಿ ಥರ ಸ್ವಾಗತ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಅವ್ರು ಮನೆಗೆ ಕಳಿಸಿದ್ರು. ಯಾರು ಗೆದ್ರು ಏನಂದ್ರೆ ಖುಷಿ ಆಗುತ್ತೆ. RCB ಗೆದ್ದರೆ ಸ್ವಲ್ಪ ಬೇರೆಯವ್ರಿಗೆ ಉರ್ಸ್ಬೋದಾಯಿತು. ಈಗ ನಾವು ಆದರೆ RCBಲಿ ಒಂದು ಕೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರು ಪ್ರತಿ ಸಲ ಸೆಮಿಫೈನಲ್ಗೆ ಹೋದಾಗ 180 ಮೇಲೆ ಏನು ಕುಡಿಯೋಲ್ಲ, 160, 170, 172 ಅಷ್ಟೇನಾ? ಬೇರೆ ಟೈಮಲ್ಲಿ ಹೊಡಿತಾರೆ 250, 200, 220 ಎಲ್ಲ ಹೊಡಿತಾರೆ. ಸೆಮಿಫೈನಲಲ್ಲಿ ಏನು ತುಂಬ ಜಾಸ್ತಿ ಸ್ವಲ್ಪ ಏನೋ ಪ್ರೆಷರ್ ಬೀಳುತ್ತೆ ಅಂತಾನ, ಏನಾರು ಫಿಕ್ಸಿಂಗ್ ಮಾಡ್ಕೋತಾರೆ ಅಂತಾನ, ಏನಂತ ತಿಳ್ಕೊಳ್ಳೋಣ. ಮೇನ್ ಒಳಗಡೆ ಫೈನಲ್ಗೆ ಹೋಗಬೇಕು ಅಂತ ಆಡಬೇಕು ಅಂತಂದರೆ ಮಿನಿಮಮ್ ಟಾರ್ಗೆಟ್ 200 ಇರುತ್ತೆ. ಇವರು 2-3 ಸಲ ಸುಮಾರು ಸಲ 1-2-3 ಸಲ ಹೋಗಿದ್ದಾರೆ. ಆ ಟೈಮಲ್ಲೂ ಕೂಡ ಬರೀ 160, 170 ಹೊಡಿತಾರೆ. ಸೆಮಿಫೈನಲಲ್ಲಿ ಅಷ್ಟೇ ಹೊಡಿಬೇಕು ಅಂತ ಏನಾರು ರೂಲ್ಸ್ ಏನಾರು ಇದೆಯಾ? ಅದಕ್ಕೆ ಅದ್ರ ಪದ ಅಷ್ಟು ಕಷ್ಟಪಡ್ಕೊಂಡು ಚೆನ್ನೈ ಮೇಲೆ ಏನು ಕುಡಿಬೇಕಾಯ್ತು? ಬೇಜಾರಾಗುತ್ತೆ. ಏನಕ್ಕೆ ಅಂತಂದರೆ ಎಲ್ಲರೂ ಈಗ ಕೊಹ್ಲಿ ಅಂತಾರೆ, ಮ್ಯಾಕ್ಸ್ವೆಲ್ ಅಂತಾರೆ. ಮ್ಯಾಕ್ಸ್ವೆಲ್ ಏನು ಪ್ರಯೋಜನ ಅಂದರೆ ಆಡಿದಾರೆ ಇಲ್ಲ ಅಂತ ಹೇಳಲ್ಲ, ಆಡೋ ಮ್ಯಾಚಲ್ಲಿ ಆಡಲಿಲ್ಲ ಅಂತಂದರೆ ಬೇರೆ ಮ್ಯಾಚ್ ಆಡಿ ಏನು ಪ್ರಯೋಜನ ಹೇಳಿ? ಅದಕ್ಕೆ ಈಗ SRH ಆಗಲಿ ಮತ್ತು KKR ಆಗಲಿ ಯಾರು ಗೆದ್ದರೂ ಖುಷಿ ಆಗುತ್ತೆ. ಏನಂದರೆ ವೈದ್ಯರು ಮುಗಿದಾಯ್ತು, ಅದೇ ಮುಂದಿನ ವರ್ಷ ಹೊಸ ಅಧ್ಯಾಯ ಏನೋ ಮಾಡ್ತಾರೆ. ನೆಕ್ಸ್ಟ್ ಎಲ್ಲ ಟ್ರೈ ಮಾಡೋಣ ಮೇಡಮ್. ಇನ್ನೊಂದೇನಂದ್ರೆ ಈ ವರ್ಷಕ್ಕೆ 17 ವರ್ಷ, ಈ ವರ್ಷನೂ ನನ್ಸಾಗೆ ಉಳ್ಕೊಂಡ್ಬಿಡ್ತು. ಸೊ ಎಲ್ಲ ಸರಿನೂ RCBಗೆ ಜಾಸ್ತಿ ಫ್ಯಾನ್ಸ್ ಇರೋದು, ಬಟ್ ಅದು ಅರ್ಥ ಆಗ್ತಿಲ್ವಾ RCB ಟೀಮ್ಗೆ ಮತ್ತು ಮ್ಯಾನೇಜ್ಮೆಂಟಿಗೆ ಅನ್ನೋದೊಂದು. ಮೇಡಮ್ ಅವ್ರಿಗೆ ಕಪ್ ಗೆಲ್ಲಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ದುಡ್ಡು ಮಾಡಬೇಕು ಅಂತ ಇಂಟ್ರೆಸ್ಟ್ ಮ್ಯಾನೇಜ್ಮೆಂಟ್ ಅವರಿಗೆ. ಯಾಕಿಂದ ಕೇಳಿ, ಈಗ ಏನಂದ್ರೆ ಈಗ ತಮಿಳ್ನಾಡು ಮತ್ತು ಕರ್ನಾಟಕನ ಒಂಥರ ಇಂಡಿಯಾ ಪಾಕಿಸ್ತಾನ ಮಾಡಿಬಿಟ್ಟಿದ್ದಾರೆ. ಈಗ ವರ್ಲ್ಡ್ ಕಪ್ ಅಷ್ಟು ಜನ 40 ಕೋಟಿ ಜನ ನೋಡಿದ್ದಾರೆ ಅಂತಂದರೆ ಚೆನ್ನೈ ಮತ್ತು RCBನ ದುಡ್ಡು ಮಾಡಕ್ಕೆ ಅಲ್ಲೇ ಸಾಕಲ್ವಾ. ಅವರು ಕಪ್ ಗೆಲ್ಲಬೇಕು ಅಂತಂದರೆ ಮ್ಯಾಚ್ ಎಂಥವ್ರು ಬೇಕಾದ್ರೂ ಕೊಂಡ್ಕೋಬೋದು. ಇವರು ದುಡ್ಡು ಮಾಡೋಕ್ಕೆ ಇಳ್ತಿದ್ದಾರೆ ಅಂತ ನನ್ನ ಅನಿಸಿಕೆ ಮ್ಯಾನೇಜ್ಮೆಂಟ್ ಅವರು. ಅಂದರೆ ಇಷ್ಟು ದಿನ ಅನಿಸಿರಲಿಲ್ಲ, ಈಗ ಅನಿಸ್ತಾ ಇರೋದು ಆ ಥರ ಅನಿಸ್ತಾ ಇರೋದು ನಮಗೆ ಆಲ್ಮೋಸ್ಟ್. ಅದರಿಂದ ಚೇಂಜ್ ಮಾಡಿ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ನಾವು ಎಷ್ಟು ಅವತ್ತಿಂದ ಹೇಳ್ತಾನೆ ಇದ್ದೀವಿ, ಅವ್ರು ಅದೇ ಹಾಡು ಅದೇ ರಾಗ ಆಡ್ತಾ ಇದ್ದಾರೆ. ಈಗ ತಾನು ಹೇಳಿ ನಾವು ಯಾಕೆ ಸುಮ್ಮನೆ ಡೈಲಾಗ್ ವೇಸ್ಟ್ ಮಾಡೋಣ? ಅವ್ರಿಷ್ಟ ಏನಾರು ಮಾಡ್ಕೊಳ್ಳಿ, ಬಟ್ ಅಭಿಮಾನ RCB ಅನ್ನೋದು ನಮ್ಮ ಮೇಲೆ ಇದ್ದೇ ಇರುತ್ತೆ ಮೇಡಮ್. ನೆಕ್ಸ್ಟ್ ಇಯರ್ಗೆ RCB ಕಪ್ ಗೆಲ್ಲಬೇಕು ಅಂದರೆ ಮ್ಯಾನೇಜ್ಮೆಂಟು ಅಥವಾ ಟೀಮು ಏನು ಚೇಂಜಸ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ನಿಮಗೆ? ಮ್ಯಾನೇಜ್ಮೆಂಟಲ್ಲಿ ಮೇಡಮ್ ಇದರಲ್ಲಿ ಇರೋರನ್ನ ಇಬ್ಬರನ್ನ ಉಳಿಸ್ಕೊಂಡು ಒಳ್ಳೊಳ್ಳೆ ಬೌಲರ್, ಈಗ ಬ್ಯಾಟ್ಸ್ಮನ್ ಇದ್ದಾರೆ, ಬೇಜಾನ್ ಜನ ಇದ್ದಾರೆ ಸಾಕು. ಮೇನ್ ಇದರಲ್ಲಿ ಬೌಲರ್ ತಪ್ಪು ಮಾಡಿದ್ರೆ ಬ್ಯಾಟ್ಸ್ಮನ್ ಚೆನ್ನಾಗಿ ಆಡ್ತಾರೆ, ಬ್ಯಾಟ್ಸ್ಮನ್ ಚೆನ್ನಾಗಿ ಆಡಿದ್ರೆ ಬೌಲರ್ ತಪ್ಪು ಮಾಡ್ತಾ ಇದ್ದಾರೆ. ಇವಂದ್ರೆ ಒಂದು ಟೀಮಲ್ಲಿ ಸ್ಪ್ರಿಟ್ ಅಂದರೆ ಸೋತ ಹೇಳಿಕೆ ಈಗ ನೋಡಿ, ಈಗ ನಾವು ಕಚ್ಚಾಡ್ತಿದ್ದೀವಲ್ಲ, ಆ ಥರ RCB ನಡೀತದೆ ಅಂತ ನನ್ನ ಅನಿಸಿಕೆ ಮೇಡಮ್. ಏನಕ್ಕೆ ಅಂತಂದರೆ ಒಬ್ಬ ಕ್ಯಾಪ್ಟನ್ ಮೇಲೆ ಮತ್ತು ಒಬ್ಬರು ಕೋಚ್ ಇದ್ರ ಮೇಲೆ ನಡೀತಾ ಇರ್ತಾರೆ ಮೇಡಮ್. ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ, ತಿಳ್ಕೊಬೇಕು ಅವರು. ಮೇನ್ ಇದು ನಾವು ಆಡ್ತಾ ಇದ್ದೀವಿ ಅದು ಇದು ಅಂತ ಅವ್ರು ತಿಳ್ಕೊಂಡ್ರೆ ಮುಂದಿನ ಸಲ ಕಪ್ ನಮ್ಮದು ಅನ್ಬೋದು. ಏನೋ ನೋಡೋಣ ಮುಂದಿನ ವರ್ಷ ಬಂದಾಗ. ಇನ್ನೊಂದು ಲಾಸ್ಟ್ ಕ್ವಶನ್ನು, ಈ ಸರಿ ಹುಡುಗಿಯರು ಕಪ್ ಗೆದ್ದು ವಿನ್ ಆಗಿ ತೋರಿಸಿದ್ರು ಹುಡುಗಿಯರು ಸ್ಟ್ರಾಂಗ್ ಅಂತ, ಹುಡುಗಿಯರು ಸ್ಟ್ರಾಂಗ್ ಅಂತ ಹೇಳಿ. ಬಟ್ ಎಲ್ರಿಗೂ ಒಪ್ಪಿತ್ತು ಈ ಸರಿ ಹುಡುಗರು ಅದ್ರ ಮೇಲೆ ಅಟಕ್ಕಾದ್ರೂ ಬಿದ್ದು ಈ ಸರಿ ಕಪ್ ಗೆದ್ದೇ ಗೆಲ್ತಾರೆ ಅನ್ನೋದು. ಎಲ್ಲರಿಗೂ ಒಂದು ನಂಬಿಕೆ ಇದ್ದಿದ್ದು ಏನಂದರೆ RCB ಕ್ವಾಲಿಫೈ ಆಗೋ ಚಾನ್ಸಸ್ಸೇ ಇರಲಿಲ್ಲ. ನಾನು ಹೇಳ್ತಾರೆ ಅವ್ರು, ಯಾಕೆ ಪ್ರತಿ ಒಂದು ಮ್ಯಾಚ್ ಗೆದ್ದುಬಿಟ್ಟು ಎಲ್ಲ ಮ್ಯಾಚ್ ಸೋತಿದ್ರಿಂದ ಅಲ್ಲಿ ಕ್ವಾಲಿಫೈ ಆಗಿರೋದು ಒಂದು ಪುಣ್ಯ ಅಂದ್ಕೊಳ್ಳಿ. ಅದು ಗೆದ್ದಾಗ ಎಲ್ಲರೂ ಅನಿಸುತ್ತೆ ಹೋಯ್ತಾರೆ ಸರ್ ಕಪ್ ಹೊಡಿಬೋದೇನೋ ಒಂದು ಲೆಕ್ಕಾಚಾರಕ್ಕೆ. ಅದು ಸ್ವಲ್ಪ ಸುಳ್ಳಾಯಿತು. ಎಲ್ಲ ಟೈಮ್ ಅದೃಷ್ಟ ನಮ್ಮ ಕೈಲಿ ಇರಲ್ವಲ್ಲ. ಹೇಳಿ ಅಲ್ಲಿ ಕ್ವಾಲಿಫೈ ಆಗಿರೋದು ನಮ್ಮ ಅದೃಷ್ಟ ಅನ್ಕೊಳ್ಳಿ. ಒಂದು ಕಡೆ ಕ್ವಾಲಿಫೈ ಆಗಿ ಆಚೆ ಹೋಗ್ಬಿಟ್ಟಿದ್ದೀರ, ಇಷ್ಟೆಲ್ಲ ಮಾತೇ ಬರ್ತಿರ್ಲಿಲ್ವಾ? ಏನಂದರೆ ಅಷ್ಟೆಲ್ಲ ಕಷ್ಟಪಟ್ಕೊಂಡು ಈಗ ಚೆನ್ನೈ ಮೇಲೆ ಹೊಡಿದ್ರೆ ಸುಮ್ಮನೆ ತಮಾಷೆ ಮಾತಲ್ಲ ಅದು ಧೋನಿ ಇರೋವರೆಗೂ ಚೆನ್ನೈನ ನಾವು ಏನೂ ಮಾಡೋಕ್ಕಾಗಲ್ಲ. ಅಂಥ ಟೀಮ್ ಅವ್ರ ಮೇಲೆ ಹೊಡೆದಂಥ ಟಫ್ ಗೆಲ್ಲೋ ಅದು 18 ಓವರಲ್ಲಿ ಗೆಲ್ಲಬೇಕಿತ್ತು, ಅದು ಈಸಿಯಾಗಿ ಗೆದ್ದಿದ್ದಾರೆ. ಇದರಲ್ಲಿ ಸ್ವಲ್ಪ ಬೇಜಾರಾಗುತ್ತೆ. ಸಾಕು ಅವ್ರು ಪ್ರತಿ ಸಲ ಅವ್ರ ಮೇಲೆ ಸೋಲ್ತಿದ್ರಲ್ಲ, ಬೇಜಾರಾಗುತ್ತೆ ಯಾರಿಗಾದ್ರೂ. ಯಾರಿಗಾದ್ರೂ ಬೇಜಾರಾಗುತ್ತೆ. ಅದು RCB ಸೋಲ್ಬಾರ್ದು ಅಷ್ಟೇ, ಬೇರೆ ಯಾರ ಮೇಲೆ ಸೋಲ್ ನಮ್ಗೆ ಏನು ಬೇಜಾರಿಲ್ಲ. ಯಾಕೆ ಅಂತಂದರೆ ಅವ್ರು ಸೋಲಿ ಗೆಲ್ಲಿ ಕಪ್ ನಮ್ಮದೇ ತಾನೆ, ಬರೀ ಹೇಳಕ್ಕೆ ಮಾತ್ರ ಕಪ್ ನಮ್ದು ಆಗಲ್ಲ. ಕಪ್ ನಮ್ದು ಆದಾಗ ಅವಾಗೇ ನಮ್ಗೊಂದು 40 ಆಗಿರುತ್ತಾ ಏಜು, ನೋಡೋಣ. ನಾಳೆ SRH ಮತ್ತು KKR ಮ್ಯಾಚ್ ಇದೆ ಅಲ್ವಾ, ಯಾರು ವಿನ್ ಆಗ್ಬೋದು? 100% SRH ಹೈದರಾಬಾದೇ. ಯಾಕೆ ಅವರೇ ವಿನ್ ಆಗ್ಬೋದು? ಯಾಕಂದರೆ ಇಲ್ಲಿವರೆಗೂ ಒಂದು ಕಪ್ ಬಂದಿಲ್ಲ ಅವ್ರದ್ದು. ಸೊ ಬಂದರೆ ನನ್ನ ಕಡೆಯಿಂದ ಅಥವಾ ನನ್ನ ಸ್ನೇಹಿತರ ಕಡೆಯಿಂದ ಸಪೋರ್ಟು. KKR ಆಲ್ರೆಡಿ ಹೊಡೆದಿದ್ದಾರಲ್ವಾ, ಸೊ ಗೇಮಲ್ಲಿ ಯಾರು ಕಪ್ ಬಂದಿಲ್ಲ ಅವ್ರು ಬರೋದು ತುಂಬ ಉತ್ತಮ ಅಂತ ನನ್ನ ಅನಿಸಿಕೆ. ಇನ್ನೊಂದೇನೆಂದರೆ
ನಮ್ಮ RCB ಬಂದು ಪ್ಲೇ ಆಫ್ ಬಂದಾಗ ನಮ್ಮೆಲ್ರಿಗೂ ಒಪ್ಪಿತ್ತು ಈ ಸರಿ ಕಪ್ ನಮ್ಮದೇ ಅನ್ನೋದು. ಇವತ್ತಿನ ದಿನದಲ್ಲಿ ನಾವು ಅನ್ಕೋಬೇಕಿತ್ತು ಈ ಸರಿ ಕಪ್ ನಮ್ಮದು ಅಂತ ಅನ್ಕೋಬೇಕಿತ್ತು. ಬಟ್ ಅವರು ಏನೋ ಔಟ್ ಆಗಿ ಬಂದರು. ಏನು ಮೇನ್ ರೀಸನ್ ಇರ್ಬೋದು, ಟೀಮಾ ಮ್ಯಾನೇಜ್ಮೆಂಟ್ ಅಂತ ಅನ್ಸುತ್ತೆ? ಮ್ಯಾನೇಜ್ಮೆಂಟ್ ಎಲ್ಲ ಬ್ಯಾಟ್ಸ್ಮನ್ಗಳು ಸ್ವಲ್ಪ ಕಳಪೆ ಪ್ರದರ್ಶನ ಮಾಡಿದ್ರು. ಒಂದು ಬೌಲಿಂಗ್ ಕೊಡಬೇಕಿದ್ರೆ ಈ ಮ್ಯಾಕ್ಸ್ವೆಲ್ಲು ಅವ್ರಿಗೆಲ್ಲ ಬೌಲಿಂಗ್ ಕೊಡಲಿಲ್ಲ, ಅದೊಂದು ಡಿಸ್ಅಡ್ವಾಂಟೇಜ್ ಅನಿಸ್ತಾ ಇದೆ ನನಗೆ. ಡುಪ್ಲೇಸ್ ಸ್ವಲ್ಪ ಐಡಿಯಾ ಮಾಡಬೇಕಿತ್ತು, ಸ್ವಲ್ಪ ಧೋನಿ ಥರ ಐಡಿಯಾ ಓಡಿಸ್ಬೇಕಾಗಿತ್ತು. ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ವಿಲ್ ಸಿ. ಯಾಕಂದರೆ ಈ ಸರಿ ಅಂತೂ ಹುಡುಗಿರು ಕಪ್ ಗೆದ್ದು ಪ್ರೂವ್ ಮಾಡಿದ್ರು ಹುಡುಗಿರು ಸ್ಟ್ರಾಂಗ್ ಅಂತ. ಹುಡುಗರು 14 ವರ್ಷದಿಂದ ಮ್ಯಾಚ್ ಆಡ್ಕೊಂಡು ಬಂದ್ರು ಒಂದ್ಸರಿನೂ ಗೆದ್ದಿರಲಿಲ್ಲ. ಈ ಸರಿ ಅದು ಒಪ್ಪಿತ್ತು ಎಲ್ಲರೂ, ಹುಡುಗಿರು ಗೆದ್ದಿದ್ದಾರೆ ಅನ್ನೋ, ಹುಡುಗರು ಗೆದ್ದೇ ಗೆಲ್ತಾರೆ ಅನ್ನೋದು. ಸೊ ಅವ್ರು ಈ ಸರಿನೂ ಗೆದ್ದಿಲ್ಲ. ಅಂದರೆ ಇವಾಗ ನೆಕ್ಸ್ಟ್ ಸರಿ ಕಪ್ ಗೆಲ್ಲಬೇಕು ಅಂದರೆ ಈ ಟೀಮು ಏನು ಚೇಂಜಸ್ ಮಾಡ್ಕೋಬೇಕು? ಮೇಜರು ಮ್ಯಾನೇಜ್ಮೆಂಟಾ ಅಥವಾ ಟೀಮ್ ಚೇಂಜ್ ಮಾಡ್ಕೋಬೇಕು? ಮ್ಯಾನೇಜ್ಮೆಂಟ್ ಇನ್ನೂ ಸೆಲೆಕ್ಷನ್ನು ಯಾರು ಬೆಸ್ಟ್ ಪ್ಲೇಯರ್ಸ್ ಇದ್ದಾರೆ ಲೇಡೀಸಲ್ಲಿ, ಅವ್ರಿಗೆ ಎಂಕರೇಜ್ ಕೊಡಬೇಕು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಲೇಡೀಸ್ಗೆ ಯಾರು ಎಂಕರೇಜ್ ಕೊಡ್ತಾ ಇಲ್ಲ, ಕ್ರಿಕೆಟ್ ಆಡೋದಕ್ಕಾಗಲಿ ಯಾವುದೇ ಸ್ಪೋರ್ಟ್ಸ್ ಇದರಲ್ಲಾಗಲಿ. ಸೊ ನಮ್ಮ ಗೌರ್ಮೆಂಟಿಂದ ಅವ್ರಿಗೆ ಎಂಕರೇಜ್ ಕೊಟ್ಟು ಒಳ್ಳೆ ಕೋಚರ್ ಇಟ್ಟು, ಯಾಕಂದರೆ ಎಲ್ಲ ಟೀಮು ನೆಕ್ಸ್ಟ್ ಇಯರು ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ ಆ್ಯಕ್ಚುಲಿ. ಸೊ ಅವಾಗೇನಾಗುತ್ತೆ, ನಮ್ಮ ಬ್ಯಾಂಗ್ಳೂರ್ ಟೀಮ್ನು ಇನ್ನೂ ಇಂಪ್ರೂವ್ಮೆಂಟ್ ಏನೇನು ಮಾಡಬೇಕು ಅಂತ ಒಳ್ಳೊಳ್ಳೆ ಸೀನಿಯರ್ ಪ್ಲೇಯರ್ಸಿಂದ ಒಂದು ಐಡಿಯಾಸ್ ತೊಗೊಂಡು ಇನ್ನೂ ಇಂಪ್ಲಿಮೆಂಟ್ ಮಾಡಿ ನೆಕ್ಸ್ಟ್ ಇಯರು ಗೆಲ್ಲಬೇಕು ಅಂತ ನನ್ನ ಒಂದು ವಿಶ್ವಾಸ, ಆರೈಕೆ. ಅದು ಓಕೆ, ಅದು ಹುಡುಗಿರು ಗೆದ್ದು ಪ್ರೂವ್ ಮಾಡಿದ್ದಾರೆ. ಬಟ್ ಹುಡುಗ್ರ ಬಗ್ಗೆ ಏನನ್ಸುತ್ತೆ? ಹುಡುಗಿರೇ ಗೆದ್ರು, ಇನ್ನು ಹುಡುಗರು ಗೆದ್ದೇ ಇಲ್ವಲ್ಲ ಇಷ್ಟು ವರ್ಷ ಆದ್ರೂ ಅಂತ. ಮೇನ್ಲಿ ಹಣೆ ಬರ ಇರ್ಬೋದು, ಬಟ್ ಪ್ರಯತ್ನ ಮಾಡಿದ್ದಾರೆ. ಈ ವರ್ಷ ತುಂಬ ಪ್ರಯತ್ನ ಮಾಡಿದ್ದಾರೆ. ಯಾಕಂದರೆ 4 ಮ್ಯಾಚ್ 5 ಮ್ಯಾಚ್ ಸೋತು ಕಂಟಿನ್ಯೂಸ್ ಆಗಿ 6 ಮ್ಯಾಚ್ ಗೆದ್ದಿದ್ದಾರೆ. ಸೊ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಏನಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಿಡಿದ್ರು ಅಂತ ಅನಿಸ್ತಾ ಇದೆ. ನಮ್ಮದೇ ಟೀಮ್ ಸ್ಟ್ರಾಂಗ್ ಇದೆ, ನಮ್ಮನ್ನು ಯಾರು ಗೆಲ್ಲಲ್ಲ ಅನ್ನೋ ಒಂದು ಪಾಯಿಂಟ್ ಇಟ್ಕೊಂಡಿದ್ರು ಅನಿಸುತ್ತೆ. ಸೊ ಸ್ಟಾರ್ಟಿಂಗಿನ ಸೀರಿಯಸ್ ತೊಗೊಂಡಿದ್ರೆ ಮೇ ಬಿ ನೀವು ಹೇಳ್ದಂಗೆ ಈ ವರ್ಷ ಕಪ್ ನಮ್ಮದೇ ಆಗ್ತಾಯಿತ್ತು. ಅಟ್ಲೀಸ್ಟ್ ನೆಕ್ಸ್ಟ್ ಇಯರು ಒಳ್ಳೆ ಬ್ಯಾಟ್ಸ್ಮನ್ನ ಸೆಲೆಕ್ಟ್ ಮಾಡಿ. ಬೌಲರ್ ಸ್ವಲ್ಪ ವೀಕ್ ಇದೆ ಅನಿಸ್ತಾ ಇದೆ, ಫಾಸ್ಟ್ ಬೌಲರ್ಸು. ಸೊ ವಿ ಹ್ಯಾವ್ ಟು ಫೋಕಸ್ ಆನ್ ದ್ಯಾಟ್. ಬೀಟ್ ಪ್ಲಸ್ ಕರ್ನಾಟಕ.